ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಗೆಲುವು ಸಾಧಿಸಲು ಸಿಎಂ ಮತ್ತು ಡಿಸಿಎಂ ರಣತಂತ್ರ ಹೆಣೆದಿದ್ದಾರೆ. ನಿನ್ನೆ ನಗರ ಪ್ರದೇಶದಲ್ಲಿ ರೋಡ್ ಶೋ ನಡೆಸಿದ ಸಿಎಂ ಸಿದ್ದರಾಮಯ್ಯ ಅಹಿಂದ ಮತಗಳ ಟಾರ್ಗೆಟ್ ಮಾಡಿ ಪ್ರಚಾರ ಮಾಡಿದ್ದಾರೆ. ಉಪಚುನಾವಣೆ ಗೆಲ್ಲಲು ಡಿಸಿಎಂ ಡಿಕೆಶಿ ಗ್ಯಾರಂಟಿ ಸೂತ್ರ ಬಳಕೆ ಮಾಡುತ್ತಿದ್ದಾರೆ. ನಗರದ ಎಂಬಿಎ ಕಾಲೇಜಿನಲ್ಲಿರೋ ಕ್ಯಾಂಪ್ ಆಫೀಸ್ನಲ್ಲಿ ಕೆಪಿಸಿಸಿ ಸದಸ್ಯರು, ಗ್ಯಾರಂಟಿ ಅನುಷ್ಠಾನ ಸಮಿತಿ ಸದಸ್ಯರ ಜೊತೆ ಡಿಕೆಶಿ ತಡರಾತ್ರಿವರೆಗೂ ಸಭೆ ನಡೆಸಿದ್ದಾರೆ. ಸಭೆಯಲ್ಲಿ ಎಐಸಿಸಿ ಕಾರ್ಯದರ್ಶಿ ಅಭಿಷೇಕ ದತ್ತ, ಕೆಪಿಸಿಸಿ ಸದಸ್ಯರು ಭಾಗಿಯಾಗಿದ್ದರು. ಪ್ರತಿ ವಾರ್ಡ್, ಪ್ರತಿ ಮನೆಗೆ ತೆರಳಿ ಗ್ಯಾರಂಟಿ ಮಾಹಿತಿ ನೀಡಿ ಮತ ಹಾಕುವಂತೆ ಮತದಾರರನ್ನ ಸೆಳೆಯಲು ಡಿಕೆಶಿ ಸೂಚಿಸಿದ್ದಾರೆ. ವಾರ್ಡ್ಗೆ ನಿಯೋಜನೆಗೊಂಡ ಸಚಿವರು, ಶಾಸಕರು, ಎಂಎಲ್ಸಿಗಳ ಜೊತೆ ಮನೆ ಮನೆಗೆ ಭೇಟಿ ನೀಡಲು ನಿರ್ದೇಶನ ನೀಡಿದ್ದಾರೆ. ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಎಂದು ಬೆಂಬಲಿಗರು ರಾಯಚೂರು ನಗರದ ಗ್ರಂಥಾಲಯ ಎದುರಿನ ಸಾಯಿ ಮಂದಿರದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಡಿಕೆಶಿ ಉಪಮುಖ್ಯಮಂತ್ರಿ ಆಗಿದ್ದಾರೆ. ಮುಖ್ಯಮಂತ್ರಿ ಆಗಬೇಕೆಂದು ರಾಜ್ಯದ 6 ಕೋಟಿ ಕನ್ನಡಿಗರ ಬಯಕೆಯಾಗಿದೆ. ಅದರಂತೆ ನಾನು ಡಿಕೆ ಶಿವಕುಮಾರ್ ಅಭಿಮಾನಿಯಾಗಿ ದೇವರಿಗೆ ಪೂಜೆ ಸಲ್ಲಿಸಿ ಪ್ರಾರ್ಥನೆ ಸಲ್ಲಿಸಿದ್ದೇನೆ. ದೇವರು ಹೈಕಮಾಂಡ್ ನಾಯಕರಿಗೆ ಒಳ್ಳೆಯ ಬುದ್ಧಿ ಕೊಟ್ಟು ಡಿಕೆ ಶಿವಕುಮಾರ್ಗೆ ಸಿಎಂ ಮಾಡಲಿ ಅಂತ ಅಭಿಮಾನಿ ಮೊಹಮ್ಮದ್ ರಿಯಾಜ್ ಹೇಳಿದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆ ಅಖಾಡದಲ್ಲಿ ಅಭ್ಯರ್ಥಿಗಳ ಪರ ಪ್ರಚಾರದ ಭರಾಟೆ ಜೋರಾಗಿದೆ. ಕುರುಬರಕೇರಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ ದಾಸಕರಿಯಪ್ಪ ಭರ್ಜರಿ ಕ್ಯಾಂಪೇನ್ ನಡೆಸ್ತಾ ಇದ್ದಾರೆ. ಅಭ್ಯರ್ಥಿ ಪರ ಅಖಾಡಕ್ಕಿಳಿದ ಸಿಟಿ ರವಿ ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡಿದ್ರು. ಇದೇ ವೇಳೆ ಬಿಜೆಪಿ ಜಾತಿ ಪಕ್ಷ ಎಂದಿದ್ದ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸಿಟಿ ರವಿ ಕೆಂಡಾಮಂಡಲರಾದ್ರು. ಜಾತಿವಾದಿಗಳು ಮಾತ್ರ ಈ ರೀತಿಯ ಆರೋಪ ಮಾಡ್ತಾರೆ. ನಮ್ಮದು ರಾಷ್ಟ್ರವಾದಿ ಪಕ್ಷ, ಬಡವರ ಪರ ಕೆಲಸ ಮಾಡ್ತೀವಿ. ಪ್ರಧಾನಮಂತ್ರಿ ಮೋದಿ ಗ್ಯಾಸ್ ಕೊಡಬೇಕಾದ್ರೆ ಜಾತಿ ಕೇಳಿದ್ರ? ಬಿಜೆಪಿಯಲ್ಲಿ ಎಸ್ಟಿ ಸಮುದಾಯದ ಅಭ್ಯರ್ಥಿಗೆ ಟಿಕೆಟ್ ನೀಡಿದ್ದೇವೆ ಅಂತ ಸಿಎಂ ಮಾತಿಗೆ ಸಿಟಿ ರವಿ ಕಿಡಿಕಾರಿದ್ರು. ಬಿಜೆಪಿಯ ಕಮಲ ಅರಳೋದು ನಿಶ್ಚಿತ. ಜನಾಕ್ರೋಶ ಕಾಂಗ್ರೆಸ್ ವಿರುದ್ಧ ಇದೆ. ಜನ ಸಂದೇಶ ಕೊಡಬೇಕು ಅಂತ ಬಯಸಿದ್ದಾರೆ. ದಾವಣಗೆರೆಯ ಬಹುತೇಕ ಕಾಂಗ್ರೆಸ್ ಮುಖಂಡರುಗಳು ಕೂಡ ಅವರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಭಾರತೀಯ ಜನತಾ ಪಾರ್ಟಿ ಗೆಲ್ಲಬೇಕು ಅಂತ ಬಯಸ್ತಾ ಇದ್ದಾರೆ. ಹಾಗಾಗಿ ಶ್ರೀನಿವಾಸ್ ದಾಸ್ ಕರಿಯಪ್ಪ ಜನರ ಆಶೀರ್ವಾದದಿಂದ ವಿಧಾನಸಭೆಗೆ ಶಾಸಕರಾಗಿ ಹೋಗ್ತಾರೆ. ಬಿಜೆಪಿಯ ಕಮಲ ಅರಳೋದು ನಿಶ್ಚಿತ. ಜನಾಕ್ರೋಶ ಕಾಂಗ್ರೆಸ್ ವಿರುದ್ಧ ಇದೆ. ಇರಾನ್ ಇಸ್ರೇಲ್ ಯುದ್ಧದಿಂದ ಉಂಟಾಗ್ತಾ ಇರುವ ಸಮಸ್ಯೆಗಳನ್ನ ಕೊರೋನಾ ರೀತಿಯಲ್ಲಿ ಎದುರಿಸಬೇಕಿದೆ ಅಂತ ಕಲಬುರಗಿಯಲ್ಲಿ ಬಿಜೆಪಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳಿದ್ದಾರೆ. ಕೇಂದ್ರ ಸರ್ಕಾರ ಮಾಡಿದ ದೂರದೃಷ್ಟಿಯಿಂದ ದೇಶವಾಸಿಗಳೆಲ್ಲ ನೆಮ್ಮದಿಯಾಗಿದ್ದಾರೆ. ಪಕ್ಕದ ಮನೆಗೆ ಬೆಂಕಿ ಬಿದ್ದಾಗ ಚಳಿ ಕಾಯಿಸಿಕೊಳ್ಳೋದು ಬೇಡ. ವಿಪಕ್ಷಗಳು ಇದನ್ನೇ ಮಾಡ್ತಾ ಇವೆ. ಯುದ್ಧದ ಸನ್ನಿವೇಶ ಇಟ್ಕೊಂಡು ರಾಜಕಾರಣ ಮಾಡೋದು ಬಿಡಿ. ಕಾಂಗ್ರೆಸ್ ಸರ್ಕಾರದವರಿಗೆ ನಾನು ಹೇಳೋದು ಇಷ್ಟೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.